ನಮಸ್ಕಾರ ವೀಕ್ಷಕರೇ ದೆಹಲಿ ಚುನಾವಣೆಯ ಫಲಿತಾಂಶ ತೀವ್ರ ಕುತೂಹಲವನ್ನು ಕೆರಳಿಸಿತ್ತು. ಇದೀಗ ಫಲಿತಾಂಶ ಹೊರಬಿದ್ದಿದೆ. ಕೇಜ್ರಿವಾಲ್ಗೆ ತೀವ್ರ ಮುಖಭಂಗವಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತೊಮ್ಮೆ ಹೇಳ ಹೆಸರಿಲ್ಲದಂತೆ ಧೂಳಿಪಟವಾಗಿ ಹೋಗಿದೆ. ಬಿಜೆಪಿ ಭರ್ಜರಿಯಾದ ಗೆಲುವನ್ನು ಸಾಧಿಸಿ ಸರ್ಕಾರ ರಚಿಸುತ್ತ ಯೋಚಿಸ್ತಾ ಇದೆ. ನಾವು ಫಲಿತಾಂಶವನ್ನು ಗಮನಿಸಿದ್ರೆ ಅಲ್ಲಿ ಯಾವುದೇ ಹಾವು ಏಣಿ ಆಟವೂ ಇರಲಿಲ್ಲ, ಪೈಪೋಟಿನೂ ಇರಲಿಲ್ಲ. ಬಿಜೆಪಿ ಆರಂಭಿಕವಾಗಿಯೇ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಅದೇ ಪ್ರಕಾರವಾಗಿ ಮ್ಯಾಜಿಕ್ ನಂಬರ್ ಅನ್ನು ದಾಟಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಮುಸ್ಲಿಮರ ಮತಗಳನ್ನು ನಂಬಿಕೊಂಡಿದ್ದ ಕಾಂಗ್ರೆಸ್ಗೆ 1% ಮುಸ್ಲಿಮರ ಮತಗಳೂ ಬರಲಿಲ್ವಾ ಅನ್ನುವ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ದೆಹಲಿ ಚುನಾವಣೆ ಎಲ್ಲ ಪಕ್ಷಗಳಿಗೂ ಒಂದು ಬಹುದೊಡ್ಡ ಪಾಠ ಅಂತ ಹೇಳಬಹುದು. ಭಾರತದಲ್ಲಿ ರಾಜಕೀಯವಾಗಿ ಒಂದು ತಿರುವನ್ನು ಕೊಡುವಂತಹ ಚುನಾವಣೆಯ ಫಲಿತಾಂಶ ಇದು. ಯಾವುದನ್ನು ಒಪ್ಪಿಕೊಂಡಿದ್ರೋ ಅದೇ ಜನ ಕೇಜ್ರಿವಾಲ್ರ ಆ ಪಕ್ಷವನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಭರ್ಜರಿಯಾದ ಈ ಗೆಲುವಿನ ಹಿಂದಿನ ರಹಸ್ಯ ಏನು? ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಸೋಲಿಗೆ ಕಾರಣ ಏನಾಯ್ತು? ಕೊಟ್ಟ ಮಾತು ಉಳಿಸಿಕೊಳ್ಳಿಲ್ವಾ ಆಪ್ ನಾಯಕ? ಮತ್ತೊಮ್ಮೆ ಜೈಲು ಪಾಲಾಗ್ತಾರಾ ಅರವಿಂದ್ ಕೇಜ್ರಿವಾಲ್? ಕಾಂಗ್ರೆಸ್ಗೆ 1% ಮುಸ್ಲಿಮರ ಮತಗಳು ಬೀಳಲಿಲ್ವಾ? ಬಿಜೆಪಿಯ ಕಾಂಗ್ರೆಸ್ ಮುಕ್ತ ಭಾರತದ ಕನಸಿಗೆ ದೆಹಲಿಯ ಚುನಾವಣೆ ಫಲಿತಾಂಶ ಮುನ್ಸೂಚನೆನಾ? ಅಷ್ಟಕ್ಕೂ ಮೋದಿ ಮಾಡಿದ ಮ್ಯಾಜಿಕ್ ಏನು? ಆ ಎಲ್ಲದರ ಬಗ್ಗೆ ಈ ವರದಿ ನೋಡೋಣ. ವೀಕ್ಷಕರೇ, ದೆಹಲಿ ವಿಧಾನಸಭೆ 70 ಸ್ಥಾನಗಳನ್ನು ಹೊಂದಿದೆ. ಹೀಗಾಗಿ ಸರ್ಕಾರ ರಚಿಸೋದಕ್ಕೆ ಮ್ಯಾಜಿಕ್ ನಂಬರ್ 35. ಮ್ಯಾಜಿಕ್ ನಂಬರ್ ದಾಟಿ ಬಿಜೆಪಿ ಭರ್ಜರಿಯಾದ ಗೆಲುವನ್ನು ಸಾಧಿಸಿದೆ. ಆದರೆ ಅರವಿಂದ್ ಕೇಜ್ರಿವಾಲ್ಗೆ ನಿರೀಕ್ಷಿಸಿದಷ್ಟು ಸ್ಥಾನಗಳು ಬಂದಿಲ್ಲ ಅನ್ನೋದು ಬಹುದೊಡ್ಡ ಆಘಾತವನ್ನು ನೀಡಿದೆ. ಚುನಾವಣೆ ಘೋಷಣೆಗೂ ಮುನ್ನ ಬಹಳ ಆತ್ಮವಿಶ್ವಾಸ ಇತ್ತು. ಚುನಾವಣೆಯಾದ ನಂತರದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸ್ತೀವಿ ಅಂತ ಕೆಲವು ಆಪ್ ನಾಯಕರು ಹೇಳ್ಕೊಂಡಿದ್ರು. ಈ ಕಡೆ ಕಾಂಗ್ರೆಸ್ಗೆ ಯಾವುದೇ ಗೆಲುವಿನ ನಿರೀಕ್ಷೆ ಇರಲಿಲ್ಲ. ಆದರೆ ಕೆಲವೊಂದಷ್ಟು ಸ್ಥಾನಗಳು ಬರಬಹುದು, ಅವಕಾಶ ಸಿಕ್ಕರೆ ಆಪ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಪ್ಲಾನ್ನಲ್ಲಿತ್ತು. ಆದರೆ ಬಿಜೆಪಿ ಇದ್ಯಾವುದಕ್ಕೂ ಅವಕಾಶವನ್ನೇ ಕೊಟ್ಟಿಲ್ಲ. ಇದು 3ನೇ ಬಾರಿ ಅಧಿಕಾರಕ್ಕೆ ಬರ್ತೀನಿ, ಏಕಪಕ್ಷೀಯವಾಗಿ ಸರ್ಕಾರವನ್ನು ರಚಿಸಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತೀನಿ, ಮತ್ತೆ ಸಿಎಂ ಆಗ್ತೀನಿ ಅಂದ್ಕೊಂಡಿದ್ದ ಕೇಜ್ರಿವಾಲ್ಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದೆ. ಇನ್ನು ಮತದಾರರ ಅಂಕಿಅಂಶದ ವಿಚಾರಕ್ಕೆ ಬಂದ್ರು ಬಿಜೆಪಿ ದೆಹಲಿಯಲ್ಲಿ ಭರ್ಜರಿಯಾದ ಪ್ರಗತಿಯನ್ನು ಸಾಧಿಸಿದೆ. ಮುಸ್ಲಿಂ ಪ್ರಾಬಲ್ಯವಿರುವಂತಹ 12 ಕ್ಷೇತ್ರಗಳಲ್ಲಿ 7ರಲ್ಲಿ ಬಿಜೆಪಿ ಭರ್ಜರಿಯಾದ ಮತಗಳನ್ನು ಬೇಟೆಯಾಡಿದೆ. ಮತ ಎಣಿಕೆಯ ಆರಂಭದಲ್ಲೇ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತು. ಈ ಕ್ಷೇತ್ರಗಳಲ್ಲಿರುವಂತಹ ಜನ ಯಾರಿಗೆ ಬೇಕಾದರೂ ಓಟ್ ಹಾಕ್ತೀವಿ, ಬಿಜೆಪಿಗೆ ಮಾತ್ರ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಕಳೆದ ಬಾರಿ UCC ಜಾರಿ ಮಾಡ್ತೀವಿ ಅಂತ ಕೇಂದ್ರ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಗಳಲ್ಲೇ ಭಾರೀ ಆಕ್ರೋಶ ದಂಗೆ ಏರ್ಪಟ್ಟಿತ್ತು. ಆದರೆ ಫಲಿತಾಂಶದಲ್ಲಿ ಎಲ್ಲವೂ ಉಲ್ಟಾಪಲ್ಟ ಆಗಿದೆ. ಬಿಜೆಪಿ ಕಮಾಲ್ ಮಾಡಿದೆ, ದೆಹಲಿಯಲ್ಲಿ ಗೆದ್ದು ಬಹುದೊಡ್ಡ ಸಾಧನೆ ಮಾಡಿದೆ. ಯಾಕಂದ್ರೆ ವೀಕ್ಷಕರೇ, ದೆಹಲಿಯಲ್ಲಿ ಬಿಜೆಪಿಯನ್ನ ಸ್ಥಳೀಯವಾಗಿ ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಇರುವಂತಹ ನಾಯಕ ಇಲ್ಲ. ಅಲ್ಲಿಯೂ ಸಹ ಮೋದಿಯೇ ಬ್ರ್ಯಾಂಡ್, ಮೋದಿನೇ ಬಿಜೆಪಿಗೆ ಶಕ್ತಿ. ಹಾಲಿ ಇದ್ದಂತಹ ಸರ್ಕಾರದ ವಿರುದ್ಧ ಭರ್ಜರಿಯಾದ ಗೆಲುವು ಮೋದಿ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬಿಜೆಪಿಯ ಗೆಲುವಿನ ಹಿಂದಿನ ರಹಸ್ಯ ಏನು? ವೀಕ್ಷಕರೇ, ಬಿಜೆಪಿಯ ಭರ್ಜರಿ ಗೆಲುವಿಗೆ 5 ಪ್ರಮುಖ ಕಾರಣಗಳನ್ನು ನಾವು ವಿಶ್ಲೇಷಣೆ ಮಾಡಬಹುದು. ಎಷ್ಟು ಅದ್ಭುತವಾಗಿ ಬಿಜೆಪಿಗೆ ಈ 5 ಕಾರಣಗಳು ವರದಾನ ಆಯಿತು ಅನ್ನೋದನ್ನು ನೀವು ಗಮನಿಸಬಹುದು. ವೀಕ್ಷಕರೇ, ಅದರಲ್ಲಿ ಮೊದಲನೇದಾಗಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರದ ಅಕ್ರಮಗಳನ್ನು ಸಮರ್ಥವಾಗಿ ಬಿಜೆಪಿ ಜನರ ಮುಂದೆ ಇಡುವಲ್ಲಿ ಯಶಸ್ವಿಯಾಗಿದೆ. ಕೇವಲ ದೆಹಲಿ ಜನರ ಮುಂದೆ ಅಲ್ಲ, ಇಡೀ ದೇಶದ ಜನರ ಮುಂದೆ ಇಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಹಿಂದಿನ 2 ದಶಕದ ಅವಧಿಯಲ್ಲಿ ಆಡಳಿತದಲ್ಲಿ ಇರದಂತಹ ಪಕ್ಷ ಬಿಜೆಪಿ ಆಡಳಿತಾತ್ಮಕವಾಗಿ ತನ್ನನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ತನ್ನ ಸಾಧನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅಧಿಕಾರವನ್ನೇ ನಡೆಸಿಲ್ಲ. ಹೀಗಾಗಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷದ ನ್ಯೂನತೆಗಳನ್ನು ಜನರ ಮುಂದೆ ಇಟ್ಟು ಅವರಿಗೆ ಅರ್ಥ ಮಾಡಿಸುವಂತಹ ಕೆಲಸವನ್ನು ಮಾಡಬಹುದು. ಆ ಮೂಲಕವಾಗಿ ಮತಬೇಟೆ ಮಾಡಬಹುದು. ಅದನ್ನು ಬಿಜೆಪಿ ಈ ಬಾರಿ ಸಮರ್ಥವಾಗಿ ಮಾಡಿದೆ. ಸಿಎಂ ಕಚೇರಿಯನ್ನು ನವೀಕರಣ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಹಾಗೆ ಅವರ ಬೆಂಬಲಿಗರು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಅನ್ನುವ ಅಂಶ ಬಿಜೆಪಿಗೆ ಒಂದು ಪ್ರಬಲ ಅಸ್ತ್ರವಾಯಿತು. ಅದನ್ನು ಹಾಗೆ ದೆಹಲಿ ಜನರ ಮುಂದೆ ಇಟ್ಟರು, ಮತದಾರರ ವಿಶ್ವಾಸವನ್ನು ಪಡೆದುಕೊಂಡ್ರು. ವೀಕ್ಷಕರ, 2ನೇ ಕಾರಣ ಅಂದರೆ ಬಿಜೆಪಿಯ ಅದ್ಭುತವಾದ ಪ್ರಣಾಳಿಕೆ. ಸಾಮಾನ್ಯವಾಗಿ ಯಾವುದೇ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಪ್ರಕಟ ಮಾಡುವಾಗ ಹಿಂದಿನ ಸರ್ಕಾರದ ಪ್ರಣಾಳಿಕೆಗೆ ವಿರುದ್ಧವಾಗಿ ಅಥವಾ ಅದಕ್ಕೂ ಹೆಚ್ಚಿನದಾಗಿ ಏನನ್ನಾದರೂ ಹೊಸದಾಗಿ ನೀಡೋದಕ್ಕೆ ಬಯಸುತ್ತೆ. ಆ ಮೂಲಕವಾಗಿ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡುತ್ತೆ. ಆದರೆ ಬಿಜೆಪಿ ಪ್ರಣಾಳಿಕೆಯಲ್ಲೂ ಒಂದು ತಂತ್ರವನ್ನು ಹಿಡಿದಿತ್ತು. ಚುನಾವಣೆಗೂ ಮುನ್ನ ದೆಹಲಿ ಜನರಿಗೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಆಮ್ ಆದ್ಮಿ ಪಕ್ಷ ಜಾರಿಗೊಳಿಸಿರುವ ಒಳ್ಳೆಯ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತು.
ಹಾಲಿ ಜಾರಿಯಲ್ಲಿರುವ ಯೋಜನೆಗಳ ಜೊತೆಗೆ ಹೊಸ ಯೋಜನೆಗಳನ್ನು ಜಾರಿಗೊಳಿಸ್ತೀವಿ ಅನ್ನುವ ಪ್ರಣಾಳಿಕೆಯನ್ನು ನೀಡುತ್ತೆ. ಇದು ಬಿಜೆಪಿಯನ್ನ ಕಾಂಗ್ರೆಸ್ ಹಾಗೆ ಆಪ್ಗೆ ಹೋಲಿಸಿದರೆ ವಿಭಿನ್ನವಾಗಿ ನಿಲ್ಲಿಸ್ತು. ದೆಹಲಿ ಮತದಾರರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇನ್ನು ಮೂರನೇ ಪ್ರಮುಖ ಕಾರಣಕ್ಕೆ ಬಂದರೆ ಅದು ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾಗಿದ್ದು. ಅಬಕಾರಿ ಅಕ್ರಮದಲ್ಲಿ ಕೇಜ್ರಿವಾಲ್ ಸೇರಿ ಪಕ್ಷದ ಹಲವರು ಭಾಗಿಯಾಗಿದ್ದಾರೆ ಅನ್ನುವ ಆರೋಪ ಬಂದಂತಹ ಸಂದರ್ಭದಲ್ಲಿ ಆಪ್ಗೆ ಅಂತಹದೇನು ದೊಡ್ಡ ನಷ್ಟ ಆಗಿರಲಿಲ್ಲ. ಯಾಕಂದರೆ ಆಡಳಿತವ ಇನ್ನು ಬಾಕಿ ಇತ್ತು, ಆಡಳಿತವನ್ನು ನಡೆಸ್ತಾ ಇದ್ರು. ಆದರೆ ಮತದಾರರಿಗೆ ಒಂದು ಸ್ಪಷ್ಟತೆ ಬೇಕಿತ್ತು. ಅದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾಗ್ತಾರೆ. ದೆಹಲಿ ಜನರ ಮನಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ಜಾಗವನ್ನು ಕಳೆದುಕೊಳ್ತಾರೆ. ಅವರ ವೈಯಕ್ತಿಕ ವರ್ಚಸ್ಸಿಗೆ ಒಂದು ದೊಡ್ಡ ಪೆಟ್ಟು ಕೊಡ್ತು ಅಂತ ಹೇಳ್ಬೋದು ಈ ಒಂದು ಘಟನೆ. ಇದಲ್ಲದೆ ಕೇಜ್ರಿವಾಲ್ ಸೇರಿದಂತೆ ಆಪ್ನ ಹಲವು ನಾಯಕರು ಬಿಜೆಪಿಯನ್ನು ಟೀಕೆ ಮಾಡೋ ಭರದಲ್ಲಿ ಕೆಲವೊಮ್ಮೆ ನಾಲಿಗೆಯನ್ನು ಹರಿಬಿಟ್ಟಿದ್ದೂ ಇದೆ. ಇದು ದೆಹಲಿ ಜನರ ಭಾವನೆಗಳಿಗೆ ಧಕ್ಕೆ ಮಾಡಿದೆ. ಇದು ಸಹ ಮತ್ತೊಂದು ಸೂಕ್ಷ್ಮ ವಿಚಾರ. ಇನ್ನು ನಾಲ್ಕನೇ ಪ್ರಮುಖ ಕಾರಣ ಅಂದರೆ ದೆಹಲಿಯಲ್ಲಿ ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳಿವೆ. ಅದು ಯಮುನಾ ನದಿ ವಿಚಾರ ಆಗಿರ್ಬೋದು, ನಗರದ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು. ಇವುಗಳಿಗೆ ಪರಿಹಾರವನ್ನು ಮಾಡ್ತೀವಿ ಅನ್ನುವ ಭರವಸೆಯನ್ನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಆಪ್ ಹೇಳಿಕೊಂಡಿತ್ತು. ಆದರೆ ಕೇಜ್ರಿವಾಲ್ ಸರ್ಕಾರಕ್ಕೆ ಇವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಜೊತೆಗೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಅಷ್ಟು ಸುಲಭದ ಮಾತು ಅಲ್ಲ. ಆದರೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಸಹ ಆಪ್ ಮಾಡಿಲ್ಲ ಅನ್ನೋದನ್ನು ದೆಹಲಿಯ ಪ್ರಜ್ಞಾವಂತ ಮತದಾರರು ಗಮನಿಸಿದ್ದಾರೆ. ಇನ್ನು ವೀಕ್ಷಕರೇ, ಐದನೇ ಪ್ರಮುಖವಾದ ಕಾರಣ, ಇತ್ತೀಚೆಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಬಿಜೆಪಿಯ ಅಮಿತ್ ಶಾ ಅವರು ಹೋಗಿದ್ರು. ಇದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಂಗ್ಯವಾಡಿದ್ರು. ಅಮಿತ್ ಶಾ ಅವರು ಗಂಗೆಯಲ್ಲಿ ಮಿಂದು ಪವಿತ್ರ ಸ್ನಾನವನ್ನು ಮಾಡಿದ್ರೆ ಬಡತನ, ನಿರುದ್ಯೋಗ ನಿವಾರಣೆ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನು ನೀಡಿದ್ರು. ಇದು ದೆಹಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಈ ಬಾರಿಯ ಚುನಾವಣೆಯೂ ಸೇರಿದಂತೆ ಕಳೆದೆರಡು ಬಾರಿಯ ಚುನಾವಣೆಯನ್ನು ನಾವು ಗಮನಿಸಿದಾಗ ದೆಹಲಿಯ ಜನತೆ ವಿಧಾನಸಭಾ ದೃಷ್ಟಿಯಿಂದ ಚುನಾವಣೆಯನ್ನು ನೋಡ್ತಾ ಇಲ್ಲ, ರಾಷ್ಟ್ರಭಾವನೆಯನ್ನು ಇಟ್ಕೊಂಡು ಬದಲಾವಣೆ ದೃಷ್ಟಿಯಿಂದ ಮತ ಚಲಾಯಿಸ್ತಿರುವಂತೆ ಕಾಣಿಸ್ತಾ ಇದೆ. ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ದಶಕದ ಹಿಂದಷ್ಟೇ ಭ್ರಷ್ಟಾಚಾರವನ್ನು ಕಿತ್ತೊಗಿಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೋರಾಟವನ್ನು ಮಾಡ್ತಾರೆ. ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಲೇ ಆ ಪಕ್ಷ ಸೃಷ್ಟಿಯಾಗಿತ್ತು. ಆಪ್ ಕೊಟ್ಟಂತಹ ಭರವಸೆಯ ಆಧಾರದ ಮೇಲೆ ಬದಲಾವಣೆಯನ್ನು ಬಯಸಿ ದೆಹಲಿಯ ಮತದಾರರು ಅರವಿಂದ್ ಕೇಜ್ರಿವಾಲ್ರನ್ನು ಗೆಲ್ಲಿಸಿದ್ರು. ಆದರೆ 2 ಅವಧಿಯ ಆಡಳಿತದ ನಂತರದಲ್ಲಿ ಅಂತಹ ಬದಲಾವಣೆಯೇನೂ ಆಗಲಿಲ್ಲ. ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಬಂದಾಗ INDI ಮೈತ್ರಿಕೂಟವನ್ನು ಸೇರಿಕೊಳ್ತಾರೆ. ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದು ಸಹ ಆಪ್ಗೆ ಮುಳ್ಳಾಗಿದೆ. ಜೊತೆಗೆ ಆಡಳಿತದ ಸಂದರ್ಭದಲ್ಲಿ ಬಿಜೆಪಿಯನ್ನು ಟೀಕೆ ಮಾಡೋ ಬರದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಹೇಳಿಕೆಗಳು ಕೇಜ್ರಿವಾಲ್ ಅವರಿಂದ ಬಂದಿದೆ. ಈ ಎಲ್ಲ ವಿಚಾರಗಳು ದೆಹಲಿಯ ಜನರಿಗೆ ಮನವರಿಕೆ ಆಗಿದೆ. ಇದು ಮತದಾರರನ್ನು ಬಿಜೆಪಿಯತ್ತ ಮುಖ ಮಾಡುವಂತೆ ಮಾಡಿತು. ಅಂತಿಮವಾಗಿ ದೆಹಲಿ ಮತದಾರರು ರಾಷ್ಟ್ರೀಯ ಭಾವನೆಯನ್ನು ಬಯಸಿದ್ರು, ಅಭಿವೃದ್ಧಿ ವಿಚಾರದಲ್ಲಿ ಬದಲಾವಣೆಯನ್ನು ಬಯಸಿದ್ರು. ಯಾಕಂದರೆ ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದು ಬರೋಬ್ಬರಿ 27 ವರ್ಷಗಳ ಹಿಂದೆ. ಈ ಎಲ್ಲ ಅಂಶಗಳು ಬಿಜೆಪಿಗೆ ವರದಾನವಾಗಿದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ದೆಹಲಿಯಲ್ಲಿ ಉಳಿವಿಗಾಗಿ ಹೋರಾಟವನ್ನು ನಡೆಸಿ ಕೊನೆಗೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮುಖಭಂಗವನ್ನು ಅನುಭವಿಸಿದೆ. ದಶಕಗಳ ಕಾಲ ದೇಶವಾಳಿದಂತಹ ಪಕ್ಷಕ್ಕೆ ಪ್ರಮುಖ ರಾಜ್ಯ ದೆಹಲಿಯಲ್ಲಿ ಕನಿಷ್ಠ ವಿಪಕ್ಷ ಸ್ಥಾನ ಗಿಟ್ಟಿಸಿಕೊಳ್ಳೋದಲ್ಲ, ಒಂದೇ ಒಂದು ಸ್ಥಾನವನ್ನು ಪಡೆಯೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸತತವಾಗಿ 1998, 2003, 2008ರವರೆಗೆ ನಿರಂತರವಾಗಿ ಕಾಂಗ್ರೆಸ್ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿತ್ತು. ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಮೂಲಕವಾಗಿ ಪಕ್ಷಕ್ಕೆ ಹೆಸರನ್ನು ತಂದುಕೊಟ್ರು. ಆದರೆ ಅದೇ ಆಡಳಿತವೇ ಕೊನೆ. ಮತ್ತೆ ಈವರೆಗೆ ದೆಹಲಿಯಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿಲ್ಲ. ಪ್ರಮುಖವಾಗಿ ಶೀಲಾ ದೀಕ್ಷಿತ್ ಅವರ ಬಳಿಕ ಪ್ರಮುಖ ಮತ್ತು ಪ್ರಬಲ ಸಿಎಂ ಅಭ್ಯರ್ಥಿಯ ಕೊರತೆ ಪಕ್ಷಕ್ಕೆ ಮತ್ತಷ್ಟು ಪೆಟ್ಟನ್ನು ಕೊಟ್ಟಿದೆ. ಇನ್ನು ಪಕ್ಷದೊಳಗಿನ ಒಳಜಗಳ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಮೊದಲಿನಿಂದಲೂ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿರುವಂಥದ್ದು. ವೀಕ್ಷಕರೇ, ಮತ್ತೊಂದು ವಿಚಾರ ಅಂದರೆ ಇತ್ತೀಚಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಸೈಲೆಂಟ್ ಆಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಗ್ಯಾರಂಟಿಯನ್ನು ಹೊರತುಪಡಿಸಿ ಯಾವುದೇ ಅಸ್ತ್ರವನ್ನು ಪ್ರಯೋಗಿಸ್ತಾ ಇಲ್ಲ. ಅಂದರೆ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಆದಂತೆ ದೆಹಲಿಯಲ್ಲೂ ಆಗುತ್ತೆ ಅನ್ನುವಂತಹ ಸಣ್ಣ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಕೇಜ್ರಿವಾಲ್ ಅವರು ಹಿಂದಿನ ಅವಧಿಯಲ್ಲಿ ಏನಿ ಕಾಂಗ್ರೆಸ್ನವರು ಗ್ಯಾರಂಟಿಗಳು ಅಂತ ಹೇಳ್ತಿದ್ದಾರೆ, ಆ ರೀತಿಯಾದಂತಹ ಬೇಕಾದಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಹೀಗಾಗಿ ದೆಹಲಿಯ ಜನತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಹೊಸದು ಅಂತ ಅನ್ನಿಸ್ಲಿಲ್ಲ. ಕರ್ನಾಟಕದ ಜನತೆ ಗ್ಯಾರಂಟಿಗಳಿಗೆ ಮನಸೋತಂತೆ ದೆಹಲಿ ಜನರು ಮನಸೋಲಿಲ್ಲ. ಇನ್ನು ಮುಸ್ಲಿಂ ಮತಗಳ ವಿಚಾರದಲ್ಲೂ ಕಾಂಗ್ರೆಸ್ಗೆ ಮುಳುವಾಗಿದೆ. ಬಿಜೆಪಿಯನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ಮುಸ್ಲಿಮರು ಬೇರೆ ಪಕ್ಷಕ್ಕೆ ಮತ ಹಾಕ್ತಾರೆ. ಆದರೆ ದೆಹಲಿಯಲ್ಲಿ ಬಿಜೆಪಿಯ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಲ್ಲ, ಬದಲಾಗಿ ಆಮ್ ಆದ್ಮಿ ಪಕ್ಷ. ಹೀಗಾಗಿ ಕಾಂಗ್ರೆಸ್ಗೆ ಹೋಗಬೇಕಾದಂತಹ ಅಲ್ಪ ಸ್ವಲ್ಪ ಮತಗಳು ಸಹ ಆಪ್ ಕಡೆಗೆ ತಿರುಗಿದೆ.
ಇದಿಷ್ಟು ಕಾಂಗ್ರೆಸ್ ಸೋಲಿಗೆ ಕಾರಣ ಆದರೆ ಇನ್ನು ಬಿಜೆಪಿ ಈಗ ಸರ್ಕಾರ ರಚಿಸುತ್ತಾ ಯೋಚಿಸ್ತಾ ಇದೆ. ಮುಂದಿನ ಸಿಎಂ ಯಾರು ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ಬಿಜೆಪಿಗೆ ಇಲ್ಲಿ ಪ್ರಮುಖವಾದಂತಹ ಫೇಸ್ ಇಲ್ಲದೆ ಇರುವ ಕಾರಣಕ್ಕಾಗಿ ಹಲವರು ಸಿಎಂ ರೇಸ್ನಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರು ರೇಸ್ನಲ್ಲಿದ್ದಾರೆ ಅನ್ನೋದನ್ನ ನೋಡಿದ್ರೆ, ಚುನಾವಣಾ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದ ಹೊಸದಿಲ್ಲಿಯ ಬಿಜೆಪಿ ಅಭ್ಯರ್ಥಿ ಪ್ರವೇಶ್ ಶರ್ಮಾ. ಬೇರೆಯವರಿಗೆ ಹೋಲಿಸಿದ್ರೆ ಸಿಎಂ ಅಭ್ಯರ್ಥಿಯಾಗುವಲ್ಲಿ ಇವರು ಮುಂದಿದ್ದಾರೆ. ಅದೇ ರೀತಿಯಲ್ಲಿ ವಿಧಾನಸಭೆಯಲ್ಲಿ 2ನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ಸೇವೆ ಸಲ್ಲಿಸಿರುವ ವಿಜೇಂದ್ರ ಗುಪ್ತಾ ಅವರು ಸಹ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಈ ಬಾರಿ ಬಿಜೆಪಿ ಕರೋಲ್ ಬಾಗ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ದುಷ್ಯಂತ್ ಗೌತಮ್ ಅವರಿಗೆ ಟಿಕೆಟ್ ಅನ್ನು ನೀಡಿದೆ. ಅವರು ದೆಹಲಿಯ ಮಲ್ಕಾಗಂಜ್ನಲ್ಲಿ ಹುಟ್ಟಿ ಬೆಳೆದಂಥವರು. ಪಕ್ಷದಲ್ಲಿ ಆಳವಾಗಿ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಹೌದು. ಸಂಘಟನೆಯಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ತಮ್ಮ ವಿದ್ಯಾರ್ಥಿ ಜೀವನದಿಂದಲೂ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ತಮ್ಮ ಓದು ಮುಗಿಸಿದ ಬಳಿಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಭಾಗೀಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದಾರೆ. 3 ಬಾರಿ ಬಿಜೆಪಿ ಪರಿಶಿಷ್ಟ ಮೋರ್ಚಾದ ಅಧ್ಯಕ್ಷರಾಗಿ ದುಡಿದಿದ್ದಾರೆ. ಸಂಘಟನೆ ಮತ್ತು ರಾಜಕೀಯವನ್ನ ಬಹಳ ಹತ್ತಿರದಿಂದ ನೋಡಿದ್ದಾರೆ. ಇವರು ಕೂಡ ದೆಹಲಿಯ ಮುಖ್ಯಮಂತ್ರಿ ಹುದ್ದೆಗೆ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಇದಿಷ್ಟು ಸಿಎಂ ರೇಸ್ನಲ್ಲಿರೋ ವಿಚಾರ. ಆದರೆ ಇನ್ನು ಬಿಜೆಪಿ ಗೆಲುವಿನ ಬೆನ್ನಲ್ಲೇ ಮತ್ತೊಂದು ಚರ್ಚೆ ಆಗ್ತಾ ಇದೆ. ಅದು ಕೇಜ್ರಿವಾಲ್ ಮತ್ತೊಮ್ಮೆ ಜೈಲು ಪಾಲಾಗ್ತಾರಾ, ಕೇಜ್ರಿವಾಲ್ ಅವರಿಗೆ ಜೈಲು ಪಾಲಾಗುವ ಆತಂಕ ಕಾಡ್ತಿದೆ ಅನ್ನೋ ವಿಚಾರ. ಯಾಕಂದರೆ ಅಧಿಕಾರದಲ್ಲಿದ್ದವರೇ ಪ್ರಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಾಗ ಒಂದು ರೀತಿ, ಅಧಿಕಾರವನ್ನು ಕಳೆದುಕೊಂಡಾಗ ಇನ್ನೊಂದು ರೀತಿ. ಬಿಜೆಪಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಆಪ್ ಸಂದರ್ಭದಲ್ಲಿ ಆದಂತಹ ಪ್ರಕರಣಗಳು ಪರಿಣಾಮಕಾರಿಯಾಗಿ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆಪ್ ಕುರಿತಾದ ಪ್ರಕರಣಗಳಿಗೆ ಇನ್ನಷ್ಟು ಬಲ ಬರೋದಂತೂ ಸತ್ಯ. ಒಟ್ಟಾರೆಯಾಗಿ 2 ರಾಜ್ಯಗಳಲ್ಲಿ ಆಪ್ನ ಆಡಳಿತ ವಿಸ್ತಾರವಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಕಮರಿ ಹೋಗ್ತಾ ಇದೆ. ಮುಂದೆ ಪಕ್ಷದ ಭವಿಷ್ಯ ಏನಾಗುತ್ತೆ ಅನ್ನೋದು ಸಹ ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಬಿಜೆಪಿಯ ಭರ್ಜರಿ ಗೆಲುವಿನ ಬಗ್ಗೆ ನೀವೇನಂತೀರಾ? ದೆಹಲಿ ಚುನಾವಣೆಯ ಫಲಿತಾಂಶದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.